ಸೈನಿಕರಿಗೆ ಮಾಡಿದ್ದು ಮಾತ್ರ ಬರೀ ಮೋಸ, ಅದ್ರ ಬಗ್ಗೆ ಚರ್ಚೆಯನ್ನು ನಾವಾಗಿಂದ ಮಾಡ್ತಾ ಇದ್ದೀನಿ. ಶ್ಯಾಮ್ ಸುಂದರ್ ಸಾಕಷ್ಟು ಇನ್ಸೈಟ್ಸನ್ನು ಕೊಡ್ತಾ ಇದ್ರು. ನಾನು ವಿ ಸಿ ಪ್ರಕಾಶ್ ಅವರನ್ನ ಮತ್ತೆ ಮಾತಾಡಿಸ್ಬೇಕು. ವಿ ಸಿ ಪ್ರಕಾಶ್, ವಕೀಲರು ಶ್ಯಾಮ್ ಸುಂದರ್ ಹೇಳ್ತಿದ್ರು, ಒಂದು ಸೈಟನ್ನು ಖರೀದಿ ಮಾಡೋಕ್ಕಿಂತ ಮುಂಚೆ, ನೀವು ಚಿನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ಅದರ ಪರಿಶುದ್ಧತೆಯನ್ನು ಹೇಗೆ ಚೆಕ್ ಮಾಡ್ತೀರೋ, ಅದೇ ಥರ ಒಂದು ಸೈಟನ್ನು ತೊಗೊಳಕ್ಕಿಂತ ಮುಂಚೆ ಅದರ ಕ್ರೆಡಿಬಿಲಿಟಿ ಚೆಕ್ ಮಾಡಬೇಕಾಗಿತ್ತಲ್ವಾ? ಖಂಡಿತ ಸರ್. ಮಾಡಿದ್ರ ನೀವು ಅದನ್ನು? ಆ ಟೈಮಲ್ಲಿ ನಮ್ಗೆ ಗೊತ್ತಿಲ್ಲ ಸರ್. ಆ ಟೈಮಲ್ಲಿ ನಮ್ಗೆ ಗೊತ್ತಿಲ್ಲ ಸೈಟ್ ತಗೊಂಡ್ರೆ ಯಾವ ರೀತಿ ಇದು ಮಾಡಬೇಕು, ಯಾವ ರೀತಿ ಲಾಯರ್ನ ಹಿಡಿಬೇಕು, ನಮ್ಗೆ ಆ ಥರ ಏನು ಗೊತ್ತಿಲ್ಲ. ಸೈಟ್ ತಗೋಬೇಕು, ಒಂದು ಮನೆ ಕಟ್ಟಬೇಕು, ಇದೇ ನಮ್ಗೆ ಇದ್ದಿದೆ ಹೊರತು ನಮಗೆ ಸೈಟ್ ತಗೊಂಡು ಈಗ ಲಾಯರ್ನ ಹಿಡಿದ್ಬಿಟ್ಟು ಲಾಯರ್ ತ್ರೂ ಲೆಟ್ರ್ ಮಾಡಿಸ್ಬೇಕು, ಸರಿ ಇದೆಯಾ ಏನಿದೆಯಾ ಅಂತೇಳ್ಬಿಟ್ಟು ಅವ್ರ ಮುಖಾಂತರ ತಿಳಿಬೇಕು ಅಂತೇಳ್ಬಿಟ್ಟು ಇತ್ತು. ಈಗ ಗೊತ್ತಾಗ್ತಿದೆ ಅದು ಲಾಯರ್ ಮುಖಾಂತರ. ನಮ್ಗೆ ಹಳೆ ಟೈಮಲ್ಲಿ ಏನು ಗೊತ್ತಿಲ್ಲ. ನಮ್ಗೆ ಒಂದೇ ಒಂದು ಗೊತ್ತಿರೋದಂದ್ರೆ ಏನಾದರೂ ಮಾಡಿ ಒಂದು ಸೈಟ್ ತಗೋಬೇಕಂತ ಅಷ್ಟೇ. ಆಲ್ರೈಟ್ ಸರ್. ಶ್ಯಾಮ್ ಸುಂದರ್ ಸರ್, ನೀವು ಆ ದಾಖಲೆಗಳನ್ನೆಲ್ಲ ಈಗ ಗಮನಿಸ್ತಾ ಇದ್ರಿ, ಏನ್ ಅನ್ಸುತ್ತೆ? ಈಗ ಸಮಸ್ಯೆ ಏನಾಗಿದೆ ಅಂದ್ರೆ ನೋಡಿ, ಬಹಳಷ್ಟು ಕಾಮನ್ ಆಗಿ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ರಿಯಲ್ ಎಸ್ಟೇಟ್ ಸಮಸ್ಯೆನೇ ಇವ್ರದ್ದು. ಇದೇನಾಗಿದೆ ಅಂದ್ರೆ, ಇವರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಮುನಿರೆಡ್ಡಿ ಅಂತಕ್ಕಂಥ ವ್ಯಕ್ತಿ ಡೈರೆಕ್ಟ್ ಆಗಿ ಇವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿಲ್ಲ. ಮುನಿರೆಡ್ಡಿ ಮತ್ತೆ ಅವರ ಕುಟುಂಬವನ್ನು ಪ್ರತಿನಿಧಿಸ್ತೀವಿ ಅಂತ ಹೇಳ್ಕೊಂಡಿರ್ತಕ್ಕಂಥ ಒಬ್ಬ ಎಂತ ಅವ್ರ ಹೆಸರು ಸಲಾವುದ್ದೀನ್ ಮತ್ತೆ ಮೊಯಿನ್ ಖಾನ್ ಅಂತಕ್ಕಂಥವ್ರು ಇಬ್ರು ಇವರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿದ್ದಾರೆ. ನೋಡಿ, ಇವರು ಆ ಸೇಲ್ ಡೀಡ್ ಮಾಡ್ಕೊಂಡಿರೋದು 2002ನೇ ಇಸ್ವಿನಲ್ಲಿ. ಇತ್ತೀಚೆಗೂ ಸಹ, ಈಗಲೂ ಸಹ ಸರ್ಕಾರಕ್ಕೆ ಒಂದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸ್ಟ್ಯಾಂಪ್ ಡ್ಯೂಟಿ ಸರಿ ಇದೆಯಾ ಅಂತಕ್ಕಂಥದ್ದು. ಟೈಟಲ್ಸ್ನ ಸಬ್ ರಿಜಿಸ್ಟ್ರಾರು ಚೆಕ್ ಮಾಡುವಂಥ ಅರ್ಹತೆ ಇಲ್ಲ ಅಂತಕ್ಕಂಥದ್ದನ್ನು ಬಹಳಷ್ಟು ಸಲ ನ್ಯಾಯಾಲಯಗಳು ತಮ್ಮ ಜಡ್ಜ್ಮೆಂಟ್ಸ್ನಲ್ಲಿ ಹೇಳಿದೆ. ಅಂದರೆ ಸಬ್ ರಿಜಿಸ್ಟ್ರಾರು ಟೈಟಲ್ಸ್ನ ಕ್ವಶನ್ ಮಾಡೋಂಗಿಲ್ಲ. ಅಂದರೆ ಮಾರೋವನು ಕೊಳ್ಳೋವನಿಬ್ರು ಹೋದಾಗ ಮಾರೋವನಿಗೆ ಸಬ್ ರಿಜಿಸ್ಟ್ರಾರ್ ಕ್ವಶನ್ ಮಾಡೋಂಗಿಲ್ಲ, ಏನಪ್ಪಾ ನಿನ್ಗೆ ಹಕ್ಕಿದೆಯಾ ಇಲ್ವಾ ಅಂತೇಳಿ. ಅದನ್ನ ಕೊಳ್ಳೋವನು ಆಲ್ರೆಡಿ ಅದನ್ನ ಚೆಕ್ ಮಾಡಿರ್ತಾನೆ ಅಂತಕ್ಕಂಥದ್ದು ಪ್ರಿಸಂಪ್ಷನ್ ಕಾನೂನಲ್ಲಿ. ಇವಾಗ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಏನ್ ಮಾಡಿದ್ದಾರೆ, ಸ್ಟ್ಯಾಂಪ್ ಡ್ಯೂಟಿ ಕಟ್ತಾ ಇದ್ದಾರೆ. ಸೈಟ್ ಇದೆ ಸ್ವಾಮಿ, ಸ್ಟ್ಯಾಂಪ್ ಡ್ಯೂಟಿ ಕಟ್ತಾ ಇದೀವಿ ಅಂತ ಹೇಳಿದ ತಕ್ಷಣ ಇವ್ರ ಹತ್ರ ಸ್ಟ್ಯಾಂಪ್ ಡ್ಯೂಟಿ ತಗೊಂಡ್ರು, ಡೀಡ್ ರಿಜಿಸ್ಟರ್ ಮಾಡಿ ಕೊಟ್ರು. ಆದ್ರೆ ನಮಗೆ ಬಂದಂತ ರಿಜಿಸ್ಟರ್ಡ್ ಡೀಡ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತಕ್ಕಂಥದ್ದು ಮುಖ್ಯ. ಈಗ ಇವರು ಯಾರೋ ಒಬ್ಬ ಸಲಾವುದ್ದೀನ್ ಮತ್ತೆ ಯಾರೋ ಒಬ್ಬ ಮೊಯಿನ್ ಖಾನ್ ಅನ್ನೋರ ಹತ್ರ ಇಂದ ತಗೊಂಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಮುನಿರೆಡ್ಡಿ ಕಡೆಯವರು ಕರೆಕ್ಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಮಾಡಿ ಕೊಟ್ಟಿದ್ರಾ ಇಲ್ವಾ ಅಂತಕ್ಕಂಥದ್ದು ಇಲ್ಲಿ ಶೇಷ ಪ್ರಶ್ನೆ. ಹಾಗಾಗಿ ಇದು ಅವರೇ ಹೇಳಿದಾಗೆ ಪಾಪ ಅವ್ರು ಬಹಳ ವಿಶಾಲ ಹೃದಯದಿಂದ ಒಪ್ಕೊಂಡ್ರು. ಏನಂದ್ರೆ, ನಾವು ಅವಾಗ ಚೆಕ್ ಮಾಡಿಲ್ಲ ಸರ್ ಅಂತ. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಅಂದ್ರೆ ನೋ ಪ್ರಾಬ್ಲಮ್ ವಿಲ್ ಕಮ್ ಟು ಯು ಅನ್ಲೆಸ್ ಯು ಇನ್ವೈಟ್ ಇಟ್ ಅಂತ. ಅಂದ್ರೆ ಆಹ್ವಾನ ಮಾಡದೆ ಯಾವುದೇ ಸಮಸ್ಯೆ ನಮ್ಮ ಹತ್ರ ಬರಲ್ಲ ಅಂತ. ಇವೆಲ್ಲ ಆಹ್ವಾನಗಳು. ಅಂದ್ರೆ ಅವರಿಗೆ ಅವತ್ತಿನ ದಿವಸ ತಾವು ಹೇಳಿದಾಗೆ ಧಾವಂತ ಏನಾದರೂ ಮಾಡಿ ಒಂದು ಇಮಿಡಿಯೇಟ್ ಸೈಟ್ ತೊಗೊಂಡ್ಬಿಡ್ಬೇಕು, ಇನ್ನು 10 ವರ್ಷ ಹೋದ್ರೆ ಈ ರೇಟ್ಗೆ ಇಲ್ಲಿ ಸಿಕ್ಕೋದಿಲ್ಲ ಅಂತಕ್ಕಂಥ ಒಂದು ಅಚಾತುರ್ಯದಲ್ಲಿ ಯಾವುದನ್ನು ಇದು ಮಾಡಿದ್ರೆ, ಯಾರೋ ಒಬ್ಬ ಪವರ್ ಆಫ್ ಅಟಾರ್ನಿ ಹೋಲ್ಡರ್ ಅಂತ ಹೇಳ್ದ, ಅವನ ಮುಖಾಂತರ ಅವನನ್ನು ನಂಬಿ ತಗೊಂಡ್ರು. ಇವತ್ತಿನ ದಿವಸ ಅವ್ರು ಇರ್ತಕ್ಕಂಥದ್ದು ಬಹಳ ಡೋಲಾಯಮಾನವಾದಂಥ ಶೋಚನೀಯವಾದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈಗಲಾದ್ರೂ ಅವ್ರು ಇಮಿಡಿಯೇಟ್ ಆಗಿ ಈಗ ನಾನು ಅದೇ ವಿಚಾರಕ್ಕೆ ಬರ್ತಾ ಇದ್ದೆ. ಇವಾಗ ಅಫ್ಕೋರ್ಸ್ ಈಗ 2003ರಲ್ಲಿ ತಗೊಂಡಿದ್ದ ಸೈಟು 10 ವರ್ಷ ಆಗೋಗಿದೆ, ಸಾಕಷ್ಟು ವರ್ಷ ಆಗೋಗಿದೆ. ಈಗ ವಾಟ್ ನೆಕ್ಸ್ಟ್? ಅವ್ರ ಮುಂದೆ ಇರುವಂತ ಆಪ್ಷನ್ಸ್ ಏನು? ನ್ಯಾಯ ಸಿಗಬಹುದಾ ಅವರಿಗೆ? ಅಲ್ಲ, ಖಂಡಿತವಾಗ್ಲೂ. ನೋಡಿ, ಅದಕ್ಕೆ ಅವ್ರು ಇಮಿಡಿಯೇಟ್ ಆಗಿ ಈಗಾಗಲೇ ಟೈಮ್ ವ್ಯರ್ಥ ಮಾಡಿದ್ದಾರೆ. ಇನ್ನಾದ್ರೂ ವ್ಯರ್ಥ ಮಾಡಿದಂಗೆ ನೋಡಿ, ಪೊಸಿಷನ್ ಅಲ್ಲಿ ಅವ್ರು ಇದ್ದಾರೆ ಅನ್ನೋದಕ್ಕೆ ಅವ್ರು 4-5 ಸಲ ಕಾಂಪೌಂಡ್ ಹಾಕಿರ್ತಕ್ಕಂಥದ್ದು, ಸರಿಯಾಗೋ ತಪ್ಪಾಗೋ ಅವ್ರ ಹತ್ರ ಒಂದು ರಿಜಿಸ್ಟರ್ಡ್ ದಾಖಲೆ ಇರ್ತಕ್ಕಂಥದ್ದು ಅವರ ಹಕ್ಕು. ಅದನ್ನ ಹಕ್ಕಿನ ಪೀಠಿಕೆ ಅಂತ ಹೇಳ್ಬೋದು ನಾವು. ಹಕ್ಕು ಅಂತ ಹೇಳಲಿಕ್ಕೆ ಆಗದೆ ಇದ್ರು ಸಹ ಹಕ್ಕಿನ ಪೀಠಿಕೆ ಅಂತ. ಇವಾಗ ಇವ್ರಿಗೆ ಯಾರು ತೊಂದರೆ ಕೊಡ್ತಾ ಇದ್ರು ಅವ್ರ ವಿರುದ್ಧ ಅವ್ರು ದಾವೆ ಸಲ್ಲಿಸಿ, ಸಾಮಾನ್ಯ ಉದಾಹರಣೆ ಹೇಳಬೇಕು ಅಂದ್ರೆ ಮುನಿರೆಡ್ಡಿ ವಿರುದ್ಧ ದಾವೆ ಸಲ್ಲಿಸಿ, ಈ ತರ ನಮಗೆ ಈತ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಿದ್ದೆ ಆದ್ರೆ ಇಮಿಡಿಯೇಟ್ ಆಗಿ ನ್ಯಾಯಾಲಯ ಅವನಿಗೆ ನೋಟಿಸ್ ಇಶ್ಯೂ ಮಾಡಿ ಕೇಳ್ತದೆ. ಅವನು ನಾಳೆ ಏನಾದರೂ ಬಂದು ನ್ಯಾಯಾಲಯದ ಮುಂದೆ ಇಲ್ಲ ನನಗೆ ಮೊಯಿನ್ ಖಾನ್ಗೆ ಅವ್ರಿಗೆ ಸಲಾವುದ್ದೀನ್ಗೆ ಸಂಬಂಧ ಇಲ್ಲ, ಈ ಜಮೀನು ನಂದೇ ಅಂತಕ್ಕಂಥದ್ದು ಕಂಟೆನ್ಷನ್ ತಗೊಂಡ್ರೆ ಇವರು ಪ್ರೂವ್ ಮಾಡ್ಬೋದು. ಯಾರು ಆ ಸಲಾವುದ್ದೀನ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು ರಿಜಿಸ್ಟರ್ಡ್ ದಾಖಲೆಗಳೇನಾದರೂ ಇದ್ರೆ ಅದನ್ನು ತಗೊಂಡು ಸಂಬಂಧ ಇದ್ದಿದ್ರಿಂದಾನೇ ಆ ಮೊಯಿನುದ್ದೀನ್ ಸಲಾವುದ್ದೀನ್ ಇವ್ರಿಗೆ ಮಾಡಿರೋದೊಂದು, ಇವರು ಅವ್ರನ್ನೂ ಸಹ ಡಿಫೆಂಡೆನ್ಸ್ ಮಾಡಬೇಕಾಗ್ತದೆ. ಯಾರು ಆ ಮೊಯಿನುದ್ದೀನ್ ಮತ್ತೆ ಸಲಾವುದ್ದೀನ್ ಅನ್ನೋರನ್ನು ಸಹ ಇವರು ಪ್ರತಿವಾದಿಗಳನ್ನಾಗಿ ಮಾಡಿ ಇಮಿಡಿಯೇಟ್ ಆಗಿ ಕೋರ್ಟಿಂದ ನಮ್ಮ ಹಕ್ಕು ಕರೆಕ್ಟ್ ಇದೆ ಅಂತ ಹೇಳಿ ಒಂದು ಡಿಕ್ಲರೇಟರಿ ಡಿಕ್ರಿ ಸಹ ಕೇಳ್ಬೋದು. ಪ್ಲಸ್ ಇವರ ಹಕ್ಕು ಅಥವಾ ಇವರ ಸ್ವಾಧೀನಕ್ಕೆ ಯಾರು ಕುಂದು ಭಂಗ ತರಬಾರ್ದು ಅಂತ ಹೇಳಿ ಒಂದು ತಡೆಯಾಜ್ಞೆಯನ್ನು ಸಹ ನ್ಯಾಯಾಲಯದಿಂದ ಪಡ್ಕೋಬೇಕು. ನ್ಯಾಯಾಲಯ ಮಾತ್ರ ಈ ಸಮಸ್ಯೆ ಹರಿಸಲಿಕ್ಕೆ ಸಾಧ್ಯವಾಗ್ತದೆ ವಿನಃ ಇವರು ತಮ್ಮ ಸೈನಿಕ ಮನೋಭಾವದಿಂದ ತಾವೇ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತೀವಿ ಅಂತೆಲ್ಲ ಹೋದ್ರೆ ಅದು ಸಾಧ್ಯ ಇಲ್ಲ. ಮತ್ತೆ ಪಂಚಾಯತಿಯ ಟ್ಯಾಕ್ಸ್ ಕಟ್ಟಿರೋ ರಸೀದಿಗಳೆಲ್ಲ ಇಟ್ಕೊಂಡಿದ್ದಾರೆ. ಸರಿಯೋ ತಪ್ಪೋ ಇಟ್ ಈಸ್ ಅ ಪ್ರೂಫ್. ಅಂದ್ರೆ
ನಾವು ಒಂದು ಆಸ್ತಿಯ ಮೇಲೆ ಸದ್ಭಾವನೆಯಿಂದ ಹಣ ವಿನಿಯೋಗ ಮಾಡಿ ಅದರ ಓನರ್ಶಿಪ್ನ ತಗೋಬೇಕು ಅಂತ ಉದ್ದೇಶದಿಂದ ಆಕ್ಟ್ ಮಾಡಿರ್ತಕ್ಕಂಥದ್ದು ತೋರಿಸ್ತದೆ ಅದು. ಹಾಗಾಗಿ ಅವರು ಇನ್ನಾದ್ರೂ ಸಮಯ ವ್ಯರ್ಥ ಮಾಡದೆ ಈ ರೀತಿಯ ಕೇಸುಗಳಲ್ಲಿ, ಎಸ್ಪೆಷಲಿ ಮಾನ್ಯ ಉಚ್ಚ ನ್ಯಾಯಾಲಯ ಇದುವರೆಗೂ ಬಹಳಷ್ಟು ಈ ರೀತಿ ಕೇಸುಗಳಾಗಿದ್ದಾವೆ ಬೆಂಗಳೂರಿನಲ್ಲಿ. ಹಲವಾರು ಕಡೆ ಲೇಔಟ್ ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡಿ ನಾನು ಭಾಳ ಒಳ್ಳೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜೋಸೆಫ್ ಚಾಕು ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಕತೆ ಎಲ್ಲರೂ ಕೇಳಿರ್ಬೋದು. ಆತ ಹಲವಾರು ಅನಿವಾಸಿ ಭಾರತೀಯರಿಗೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ತಗೊಂಡು ಮೋಸ ಮಾಡಿದಂಥ ಘಟನೆ ಇದೆ. ಮೋಸ ಮಾಡಿ ಅವನ ಆ ಮೋಸದ ಕೇಸುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಫೀಸರ್ಸ್ ವಿರುದ್ಧವಾಗಿ ಕೇಸ್ ಹಾಕಿದಂಥ ಆ ರೀತಿ ಹಲವಾರು ಕೇಸುಗಳು ಈಗಾಗಲೇ ನ್ಯಾಯಾಲಯದ ಗಮನಕ್ಕೆ ಬಂದಿರೋದ್ರಿಂದ ಇವರು ಮೋಸ ಹೋಗಿದ್ದಾರೆ ಅಂತಕ್ಕಂಥದ್ದು ನ್ಯಾಯಾಲಯಕ್ಕೆ ಮೇಲ್ನೋಟಕ್ಕೆ ಮನದಟ್ಟಾಗ್ತದೆ. ಅವ್ರಿಗೆ ಖಂಡಿತ ನ್ಯಾಯ ಸಿಗ್ತದೆ. ಎಸ್, ಈಗ ರೈಟ್ ಇಮಿಡಿಯೇಟ್ಲಿ ಸರ್, ಈಗ ಅಫ್ಕೋರ್ಸ್ ಅವ್ರಿಗೆ ನ್ಯಾಯಾಲಯದಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ರಿ. ಹೌದು. ಆ ಆಪ್ಷನ್ಸ್ ಗಳನ್ನ ಇನ್ವೇಡ್ ಮಾಡ್ತಾ ಹೋಗೋದು ಹೇಗೆ? ನೆಕ್ಸ್ಟ್ ಏನ್ ಮಾಡ್ಬೇಕು? ಅವ್ರು ಇಮಿಡಿಯೇಟ್ ಆಗಿ ಅವರ ಒಬ್ಬ ವಕೀಲರನ್ನ ಸಂಪರ್ಕಿಸಿ ನಮ್ಗೆ ಈ ತರ ಆಗಿದೆ, ಇಂತಿಂತವರಿಂದ ನಮ್ಗೆ ಉಪದ್ರವ ಆಗ್ತಾ ಇದೆ ಅಂತ ಹೇಳಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ. ಈಗ ನೋಡಿ, ನ್ಯಾಯಾಲಯದಲ್ಲಿ ಹೋಗಿದ ತಕ್ಷಣ ಫಸ್ಟ್ ಹೆದರಿಕೆ ಆಗೋದು ಎರಡು ಕ್ಲೈಂಟ್ಗೆ. ಏನಪ್ಪಾ ಅಂದ್ರೆ, ಒಂದು ವಕೀಲರ ಫೀಸು, ಎರಡನೇದು ಕೋರ್ಟಿಗೆ ಕಟ್ಟಬೇಕಾಗಿರ್ತಕ್ಕಂಥ ಫೀಸು. ಕೋರ್ಟ್ಗೆ ಫೀಸ್ ಕಟ್ಟಲೇಬೇಕು ಅಂತೇನಿಲ್ಲ. ನನಗೆ ಇವರೆಲ್ಲ ಸೈನಿಕರಾಗಿರೋದ್ರಿಂದ ನಮಗೆ ಇರ್ತಕ್ಕಂಥ ವರಮಾನ ಇಷ್ಟೇ, ನ್ಯಾಯಾಲಯಕ್ಕೆ ನಮ್ಮ ಸೈಟನ್ನು ಉಳಿಸ್ಕೊಳ್ಳಿಕ್ಕೆ ಇಷ್ಟು ಕೋರ್ಟ್ ಫೀ ನಮಗೆ ಕಟ್ಟಲಿಕ್ಕೆ ಆಗಲ್ಲ ಅಂತ ಅಪ್ಲಿಕೇಶನ್ ಹಾಕಿದ್ರೆ ನ್ಯಾಯಾಲಯ ಅದನ್ನು ಮನ್ನಾ ಮಾಡ್ತದೆ. ಅವ್ರಿಗೆ ವಿತೌಟ್ ಕೋರ್ಟ್ ಫೀ ಕಟ್ಟಿದ ಹಾಗೆ ಕೇಸ್ ನಡೆಸಲಿಕ್ಕೂ ಸಹ ಕಾನೂನಿನಲ್ಲಿ ಅವಕಾಶ ಇದೆ. ಅದೇ ರೀತಿ ವಕೀಲರು ಸಹ ಸಾಧ್ಯವಾದಷ್ಟು ನಾನೇನು ಅಡ್ವೈಸ್ ಮಾಡ್ತೀನಿ ಅಂದರೆ, ಎಲ್ಲರೂ ಸೇರಿ ಒಬ್ಬ ಒಳ್ಳೆ ವಕೀಲರನ್ನು ನೇಮಿಸ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಅಡ್ವೈಸ್. ಆದರೆ ಸಹ ಅವ್ರಿಗೇನಾದರೂ ನಮಗಿಲ್ಲ, ನಮಗೆ ವಕೀಲರನ್ನು ನೇಮಿಸ್ಕೊಳ್ಳೋಕ್ಕೆ ನಮಗೆ ಶಕ್ತಿನೇ ಇಲ್ಲ, ವಕೀಲರ ಫೀಸ್ ಭಾಳ ಕೊಡ್ಲಿಕ್ಕೆ ಶಕ್ತಿ ಇಲ್ಲ ಅಂತೇನಾದರೂ ಅವ್ರಿಗೆ ಅನಿಸಿದ್ರೆ, ಸರ್ಕಾರದ ವೆಚ್ಚದಲ್ಲಿ ವಕೀಲರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಸೊ ಅವರಿಗೆ ಯಾವುದೇ ರೀತಿಯಲ್ಲಿ ಇಮಿಡಿಯೇಟ್ ಆಗಿ ಹಣಕಾಸಿನ ಭಾರ ಆಗದೆ ಇರೋ ರೀತಿಯಲ್ಲಿ ಅವರಿಗೆ ನ್ಯಾಯದ ಒಂದು ಅಂದರೆ ಕಾನೂನಿನ ನೆರವು ಸಿಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ. ಅವರು ದಯವಿಟ್ಟು ಅವರು ತಿಳಿದವರಿದ್ದಾರೆ, ಗಡಿಯಲ್ಲಿ ದೇಶವನ್ನು ಕಾಪಾಡಿದಂಥವರಾಗಿದ್ದಾರೆ. ಅವರನ್ನು ಕಾಪಾಡಿಕೊಳ್ಳೋ ಪ್ರಶ್ನೆ ಬಂದಾಗ ಅವರೇ ಸ್ವಂತ ಪ್ರತಾಪಗಳನ್ನು ತೋರಿಸಿ ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಸಿವಿಲ್ ರೈಟ್ ಅಂತಕ್ಕಂಥದ್ದು ಒಂದು 10 ಜನನ ಕೊಲೆ ಮಾಡಿದ್ರು ಬರೋದಿಲ್ಲ. ಎರಡು ವಿಧಾನದಲ್ಲಿ ಒಂದು ಸಿವಿಲ್ ರೈಟ್ ಬರ್ತದೆ. ಒಂದು ಹಕ್ಕುಬದ್ಧ ಮಾಲೀಕ ಒಂದು ಹಸ್ತಾಂತರಣ ಪತ್ರದ ಮೂಲಕ, ಒಂದು ಟ್ರಾನ್ಸ್ಫರ್ ಡೀಡ್ ಮುಖಾಂತರ ಕೊಡಬೇಕು ಹಕ್ಕುಬದ್ಧ ಮಾಲೀಕ. ಇಲ್ಲ ಎರಡನೇದು ಅಂದ್ರೆ ನ್ಯಾಯಾಲಯದ ಜಡ್ಜ್ಮೆಂಟ್ ಡಿಕ್ರಿ ಮುಖಾಂತರ ಬರಬೇಕು. ಇಲ್ಲಿ ಹಕ್ಕುಬದ್ಧ ಮಾಲೀಕ ಕೊಟ್ಟಿದ್ದಾನೆ ಇಲ್ತಕ್ಕಂಥದ್ದು ಡೌಟ್ಫುಲ್ ಸಿಚುವೇಶನ್. ಯಾಕೆಂದ್ರೆ ಮುನಿರೆಡ್ಡಿ ಮತ್ತೆ ಇವರ ಮಧ್ಯದಲ್ಲಿ 2 ಕ್ಯಾರೆಕ್ಟರ್ಸ್ ಇದ್ದಾವೆ. ಯಾರು? ಮತ್ತೆ ಸಲಾಮುದ್ದೀನ್ ಮತ್ತೆ ಮೊಯಿನ್ ಖಾನ್ ಅಂತಕ್ಕಂಥ ವ್ಯಕ್ತಿ. ಅವರು ಏನಾದರೂ ಸುಳ್ಳುಗಾರರಾದರೆ ಇವರು ಡೈರೆಕ್ಟಾಗಿ ಮುನಿರೆಡ್ಡಿ, ಯಾಕೆಂದರೆ ನೋಡಿ ಇನ್ನೊಂದು ವಿಚಾರ, 12 ವರ್ಷ ಆದಮೇಲೆ ಅಡ್ವರ್ಸ್ ಪೊಸೆಷನ್ ರೈಟ್ಸ್ ಬರ್ತದೆ ಅಂತಕ್ಕಂಥದ್ದು ಕಾನೂನಲ್ಲಿದೆ. 2002ನೇ ಇಸ್ವಿನಲ್ಲಿ ಪೊಸೆಷನ್ ತೊಗೊಂಡಿದ್ದಾರೆ ಅಂತ ಇವ್ರಿಗೆ ಇದಾಗಿದೆ, ಸೇಲ್ ಡೀಡ್ ಇದ್ದಾದಮೇಲೆ ಈ 2013ಕ್ಕೆ 11 ವರ್ಷ ಆಯಿತು, ಇನ್ನೊಂದು ವರ್ಷ. 12 ವರ್ಷದಿಂದ ಮುನಿರೆಡ್ಡಿ ಏನು ಮಾಡದೇ ಇದ್ದರೆ ಅವನಿಗೆ ನಿಜವಾದ್ರೂ ಹಕ್ಕಿದ್ರೂ ಸಹ ಅವನು ಕಳ್ಕೊತಾನೆ. ಹಾಗಾಗಿ ಇವರ ಹಕ್ಕನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇವರು ಇಮಿಡಿಯೇಟ್ ಆಗಿ ನ್ಯಾಯಾಲಯಕ್ಕೆ ಹೋಗ್ಬೋದು. ನಾಳೆ 3 ವರ್ಷ ಆದಮೇಲೆ ನ್ಯಾಯಾಲಯಕ್ಕೆ ಹೋಗಿ ಅವರು ಕಂಟೆನ್ಷನ್ ತಗೊಂತಾರೆ ಇವ್ರಿಗೆ ವಿರುದ್ಧವಾಗಿ. ಗೊತ್ತಾಗಿದ್ರೆ ಅವತ್ತೇ ಬರಬೇಕಾಗಿತ್ತು ಕೋರ್ಟ್ಗೆ, ಲಿಮಿಟೇಷನ್ ಮುಗಿದಿದೆ ಅಷ್ಟು. ಸರ್, ಇನ್ನೊಂದು ವಿಷಯ ನಾನು ಇಲ್ಲಿ ನಿಮಗೆ ಕೇಳಲೇಬೇಕು. ಅಫ್ಕೋರ್ಸ್ ನಮ್ಮ ಸುವರ್ಣ ನ್ಯೂಸ್ ಕ್ಯಾಮ್ರಾ ತಂಡ ಕೂಡ ಇದನ್ನು ರೆಕಾರ್ಡ್ ಮಾಡೋಕ್ಕೆ ಅಂತ ಅವರ ಜಾಗಕ್ಕೆ ಹೋಗಿದ್ದಾಗ ರೆಕಾರ್ಡ್ ಆಗಿದೆ. ಸಾಕಷ್ಟು ಧಮಕಿ ಹಾಕಿದ್ರು, ಶೂಟಿಂಗ್ ಮಾಡಬೇಡಿ ಅಂತ ಹೇಳಿದ್ರು, ಇವ್ರಿಗೂ ಕೂಡ ಧಮಕಿ ಹಾಕಿದ್ರು, ಏನೋ ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿದ್ರು ಅಂತೀರಿ. ಅವನ್ನೆಲ್ಲ ಒಂದು ಪ್ರೂಫ್ ಆಗಿ ಮುಂದೆ ಇಟ್ಕೊಂಡು ಒಂದು ಕ್ರಿಮಿನಲ್ ಅಫೆನ್ಸ್ ಕೂಡ ದಾಖಲೆ ಮಾಡ್ಬೋದು ಅವ್ರ ಮೇಲೆ. ಕ್ರಿಮಿನಲ್ ಕೇಸ್ ಖಂಡಿತವಾಗ್ಲೂ ದಾಖಲೆ ಮಾಡ್ಬೋದಲ್ಲ. ಇವರು ಸಹ ಇವರೆಲ್ಲರ ವಿರುದ್ಧನೂ ಕ್ರಿಮಿನಲ್ ಕೇಸು ಸಹ ದಾಖಲೆ ಮಾಡ್ಬೋದು. ಅಂದ್ರೆ ಈಗ ಪವನ್ ಅಂತಕ್ಕಂಥವ್ರು, ಮೊಯಿನ್, ಸಲಾಲುದ್ದೀನ್ ಇವ್ರ ವಿರುದ್ಧ ಮುನಿರೆಡ್ಡಿನೂ ಸಹ ಸೇರಿಸ್ಕೊಂಡು ನಮಗೆ ಅಲ್ಲಿ ಉಪದ್ರವ ಮಾಡ್ತಾ ಇದ್ದಾರೆ, ಟ್ರೆಸ್ಪಾಸ್ ಮಾಡ್ತಾ ಇದ್ದಾರೆ, ಅತಿಕ್ರಮಣ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕ್ರಿಮಿನಲ್ ಕೇಸು ಸಹ ಹಾಕ್ಬೋದು. ಬಟ್ ಆ ಕ್ರಿಮಿನಲ್ ಕೇಸ್ನಲ್ಲಿ ಅವ್ರೇನಾದ್ರೂ ಆ ರೀತಿ ತಪ್ಪು ಮಾಡಿದ್ರೆ ಅವರಿಗೆ ಪನಿಷ್ಮೆಂಟ್ ಆಗ್ತದೆ ವಿನಃ ಇವ್ರಿಗೆ ಯಾವುದೇ ರೀತಿ ಹಕ್ಕುಗಳ ಆಗೋದಿಲ್ಲ. ಸಿವಿಲ್ ಕೇಸ್ ನಲ್ಲಿ ಆ ಕ್ರಿಮಿನಲ್ ಕೇಸ್ ಹಾಕಿರ್ತಕ್ಕಂಥ ಡಾಕ್ಯುಮೆಂಟ್ ನ ಸಾಕ್ಷಿಯಾಗಿ ಯೂಸ್ ಮಾಡಬಹುದು. ಅಂದ್ರೆ ನನಗೆ ಬಂದು ಇವರು ಅತಿಕ್ರಮಣ ಮಾಡಿದಕ್ಕೆ ನಾನು ಕ್ರಿಮಿನಲ್ ಕೇಸು ಹಾಕಿದ್ದೇನೆ ಅಂತಕ್ಕಂಥದ್ದು ಇವ್ರಿಗೊಂದು ಅಡಿಷನಲ್ ಪಾಯಿಂಟ್ ಆಗ್ತಿದೆ ವಿನಃ ಬರೀ ಕ್ರಿಮಿನಲ್ ಕೇಸಿಂದ ಇವ್ರ ಸಮಸ್ಯೆ ಬಗ್ಗೆ ಹರಿಯೋದಿಲ್ಲ. ಅಬ್ಸಲ್ಯೂಟ್ಲಿ ಚರ್ಚೆ ಮುಂದುವರಿಸ್ತೀನಿ ಸರ್. ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಮತ್ತೆ ಚರ್ಚೆ ಮುಂದುವರಿಯುತ್ತೆ.